ಬ್ಯೂಟಿಫುಲ್ ವಿವೋಸ್, ಸುಸ್ವಾಗತ ಕನ್ನಡತಿ ಲಾಗ್ಸ್ಗೆ. ಹೌದು, ನಾನಿವತ್ತು ನಿಮ್ಮ ಜೊತೆ ನನ್ನ ಎವ್ರಿಡೇ ಈವ್ನಿಂಗ್ ರುಟೀನ್ ಹೇಗಿರುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ. ನಾನಿವತ್ತು ತೊಗೊಂಡಿರೋಂಥ ಟಾಪಿಕ್ ಬಂದು ಹೆಣ್ಮಕ್ಳು ನಮಗೆ ಅಂತ ಅಂದರೆ ಮೀ ಟೈಮ್ ಅಂತ ನಮಗೆ ಸಿಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ತುಂಬ ಜನದಲ್ಲಿ ಈ ಮಾತನ್ನ ನಾನು ಕೇಳ್ಪಟ್ಟೆ. ಅಯ್ಯೋ, ಬರೀ ಗಂಡ ಮಕ್ಕಳು ಇದೇ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದರೆ ಏನು ತಿಂಡಿ ಮಾಡಲಿ, ಮಕ್ಕಳನ್ನ ರೆಡಿ ಮಾಡಲಿ, ಪಾತ್ರೆ ತೊಳೆಯಲಿ, ಮನೆ ಕ್ಲೀನ್ ಮಾಡಲಿ, ಬಟ್ಟೆ ಒಗೀಲಿ, ಬರೀ ಇದೇ ಆಗಿಬಿಟ್ಟಿದೆ, ನನಗೆ ಅಂತ ನಂಗೆ ಟೈಮೇ ಸಿಗ್ತಾ ಇಲ್ಲ ಅಂತ ಅನ್ನೋರನ್ನ ನಾನು ತುಂಬ ಜನನ ಕೇಳಿದ್ದೀನಿ. ಮೀ ಟೈಮ್ನ ಯಾರು ನಮಗೋಸ್ಕರ ಮಾಡಿಕೊಡಲ್ಲ. ಹೌದು, ನಮಗೆ ಅಂತ ಟೈಮ್ನ ನಾವೇ ಮಾಡ್ಕೋಬೇಕಾಗುತ್ತೆ. ಯಾವ ಕೆಲಸನ ಯಾವ ಸಮಯದಲ್ಲಿ ಮಾಡಬೇಕೋ ಆ ಸಮಯದಲ್ಲಿ ಮಾಡಿ ಮುಗಿಸಿದ್ರೆ ನಮಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಸಿಕ್ಕೇ ಸಿಗುತ್ತೆ. ಯಾರಿಗೂ ಮೀ ಟೈಮ್ ಸಿಗದೆ ಇರೋಷ್ಟು ಕೆಲಸ ಖಂಡಿತವಾಗ್ಲೂ ಯಾರಿಗೂ ಇರಲ್ಲ ಅಂತ ಅನ್ಕೋತೀನಿ. ಹಾಗೆ ಅಂದ್ಬಿಟ್ಟು ನಮಗೆ ಅಂತಲೇ ಸ್ವಲ್ಪ ಟೈಮ್ ನಾವು ಮಾಡಿಕೊಳ್ಳೇಬೇಕಾಗುತ್ತೆ. ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಹೇಳ್ತಾ ಇರೋದೇನೆಂದರೆ, ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರಬೇಕು ಅಂತ ಅಂದರೆ ಅಟ್ಲೀಸ್ಟ್ 10,000 ಸ್ಟೆಪ್ಸ್ ಆದರೂ ನಾವು ಓಡಾಡಲೇಬೇಕಾಗುತ್ತೆ. ನೋಡಿ, ಬೆಳಗ್ಗೆಯಿಂದ ಸಂಜೆ ಆದರೂ ನನ್ನ ಇವತ್ತಿನ ಸ್ಟೆಪ್ಸ್ ಆಗಿರೋ 2180 ಅಷ್ಟೇ. ಟೈಮ್ ಆಗಲೇ 4:15 ಆಗ್ತಾ ಬರ್ತಾ ಇದೆ, ಆದರೂ ಅಷ್ಟೇ ಕಂಪ್ಲೀಟ್ ಆಗಿದೆ. ನಾನು ಈ ಸಂಜೆ 4:45 ವಾಕಿಂಗ್ ಹೋಗೋಣ ಅಂತ ಹೊರಟೆ. ಆನ್ ದ ವೇ ಹೋಗ್ತಾ ನನಗೆ ಈ ಥರ ಫ್ಲ್ಯಾಗ್ ಎಲ್ಲ ಕಾಣಿಸ್ತು, ತುಂಬ ಚೆನ್ನಾಗಿತ್ತು. ನಮ್ಮ ಕನ್ನಡ ಅಂದರೆ ಅಷ್ಟೇ ಅಭಿಮಾನ ಅಲ್ವಾ. ಹಾಗೆ ವಾಕಿಂಗ್ ಮಾಡ್ಬೇಕಾದ್ರೆ ನನಗನ್ಸಿದ್ದು ತುಂಬ ಜನ ಲೇಡೀಸ್ ಎಲ್ಲರೂ ವಾಕ್ ಮಾಡ್ತಾಯಿದ್ರು. ಮೀ ಟೈಮ್ ಅಂತ ಇದನ್ನೇ ಹೇಳೋದು. ನಮಗೆ ಅಂತ ನಾವು ಸಮಯ ಮಾಡ್ಕೊಂಡ್ಬಂದರೆ ಖಂಡಿತವಾಗ್ಲೂ ಸಿಗುತ್ತೆ. ಇವ್ರಿಗೆಲ್ಲ ಸಿಕ್ಕಿದೆ ಅಂದರೆ ನಮಗೆ ಯಾಕೆ ಸಿಗಲ್ಲ ಅಲ್ವಾ? ಆ ರೀತಿ ಯೋಚನೆ ಮಾಡ್ಕೊಂಡು ಬರಬೇಕಾಗತ್ತೆ. ನನ್ನ 3 ರನ್ ಮುಗಿಸಿದ್ದಾದಮೇಲೆ 5407 ಆಗಿದೆ ನನ್ನ ಸ್ಟೆಪ್ಸ್. ಈಗ ಮನೆಗೆ ಹೊರಡೋ ಸಮಯ. ಸುಮಾರು ನಾನು ನಮ್ಮ ಮನೆಯಿಂದ ಅಲ್ಲಿಗೆ ತುಂಬ ದೂರ ಇದೆ. ಅಲ್ಲಿಂದ ಬರಬೇಕು ಅಂದ್ರೂ 1500 ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ. ಮನೆಗೆ ಬಂದ ತಕ್ಷಣ ನನ್ನ ಮಗ ಸುಬ್ಬ ಎಲ್ಲಿ ಬಿಟ್ಟೋಗಿದ್ದೆ ಅಂತ ಗಲಾಟೆ ಮಾಡ್ತಾಯಿದ್ದಾನೆ. ಎಷ್ಟು ಖುಷಿ ಬಂದ ತಕ್ಷಣ ಅಂದರೆ ಅವನಿಗೆ ಎತ್ಕೋಬೇಕೀಗ ನಾನು ಅಷ್ಟು ಗಲಾಟೆ ಮಾಡ್ತಾನೆ. ಎಲ್ಲೋಗಿದ್ದೆ ಅಂತ ಕ್ವಶನ್ ಮಾಡೋದು, ನನ್ನನ್ನು ಬಿಟ್ಟು ಎಲ್ಲೋಗಿದ್ದೆ ಅಂತ ಕ್ವಶನ್ ಮಾಡೋದು. ಅವನು ಕರ್ಕೊಂಡು ಹೋಗ್ಬೋದು, ಬಟ್ ತುಂಬ ತೀಟೆ ಮತ್ತು ಅಷ್ಟು ದೂರ ಕರ್ಕೊಂಡು ಹೋಗಿ ಕಷ್ಟ ಆಗುತ್ತೆ. ಅಲ್ಲಿಂದ ಬರೋ ಅಷ್ಟರಲ್ಲಿ ನನ್ನ ಸ್ಟೆಪ್ಸ್ 7000 ಸಮಥಿಂಗ್ ಕಂಪ್ಲೀಟ್ ಆಗಿದೆ. ಹೌದು, ಇನ್ನು 3000 ಸ್ಟೆಪ್ಸ್ ಅಷ್ಟೇ ಇದೆ. ನನ್ನ ಈ ನೈಟ್ ರೂಟೀನ್ ಮುಗಿಯೋ ಅಷ್ಟರಲ್ಲಿ 3000 ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. 10,000 ಸ್ಟೆಪ್ಸ್ನ ನಾನು ಎವ್ರಿಡೇ ಕಂಪ್ಲೀಟ್ ಮಾಡ್ತೀನಿ. ನನ್ನ ಮಗನ ಇನ್ನೋಸೆನ್ಸ್ ನೋಡ್ರಿ. ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾದಮೇಲೆ ಈವ್ನಿಂಗ್ ಆಗಿತ್ತು. ಟೀ ಮಾಡ್ಕೊಂಡು ಕುಡಿಯೋಣ ಅನ್ನಿಸ್ತಾ ಇತ್ತು. ಅಷ್ಟು ಚಳಿ ಇತ್ತು ಕೂಡ. ಟೀ ಮಾಡಿಕೊಂಡು ನನ್ನ ಈವ್ನಿಂಗ್ನ ಎಂಜಾಯ್ ಮಾಡಿದೆ. ಹಾಗೆ ಅವರೆಕಾಯಿ ತಂದಿಟ್ಟಿದ್ರು ನಮ್ಮ ಹಸ್ಬೆಂಡ್, ಅದನ್ನು ಬಿಡಿಸ್ಕೊಂಡು ಇವತ್ತು ಚಿಕ್ಕಟೆಕಾಯಿ ಬರುತ್ತಲ್ವಾ, ನಮ್ಮ ಅಮ್ಮ ಕೊಟ್ಟು ಕಳಿಸಿದ್ರು ಚಿಕ್ಕಟೆಕಾಯಿ, ಅದರಿಂದ ಸಾಂಬಾರು ಮಾಡೋಣ ಅಂದ್ಬಿಟ್ಟು, ಹೇಗೂ ಅವರೆಕಾಯಿ ಕೊಟ್ಟಿದ್ರಲ್ವ, ಹಸಿ ಕಾಳೆ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಚಿಕ್ಕಟೆಕಾಯಿನ ಅವರೆಕಾಯಿನ ಬಿಡಿಸ್ತಾ ಇದ್ದೆ. ಚಿಕ್ಕಟೆಕಾಯಿ ಆಲ್ರೆಡಿ ಸೋಸಿಟ್ಟಿದ್ದೀನಿ. ಹಾಗೆ ನಾನು ನೋಡಿರೋವಂಥ ಕೆಲವೊಂದು ಅಥವಾ ನನ್ನ ಲೈಫಲ್ಲಿ ನನಗೆ ಹೇಳಿರೋವಂಥ ಮಾತುಗಳು ತುಂಬ ನನಗೆ ನೆನಪಾಗುತ್ತೆ. ಕೆಲವೊಬ್ರು ಹೇಳ್ತಾರೆ, ಮಾಡೋಕ್ಕೇನು ಕೆಲಸ, ಅದು ಇದು ಅಂತಂದ್ಬಿಟ್ಟು ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಅದು ಏನಾದರೂ ಹೇಳ್ತಾನೆ ಇರ್ತಾರೆ. ಈಗ ಯೋಚನೆ ಮಾಡಿ, ಅವರು ನಮ್ಮ ಬಗ್ಗೆ ಮಾತಾಡೋದಕ್ಕೆ ಅಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತಂದರೆ ನಾವು ಯಾಕೆ ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಕಲ್ವ? ವೇಸ್ಟ್ ಆಗ್ತಿರೋದು ಅವ್ರ ಟೈಮು. ಯಾರೇನೇ ಅನ್ನಲಿ, ನಾವಂತೂ ತಪ್ಪು ದಾರಿಲಿ ಹೋಗ್ತಿಲ್ಲ ಅಲ್ವಾ? ಸರಿ ದಾರಿಲಿ ಒಳ್ಳೆ ದಾರಿಲಿ ಹೋಗ್ತಾ ನಮಗೆ ಏನು ಖುಷಿ ಕೊಡುತ್ತೆ ಅದನ್ನು ನಾವು ಮಾಡ್ತಾಯಿದ್ರೆ ಸಾಕು. ತಪ್ಪು ದಾರಿಲಿ ಹೋದಾಗ ಅವ್ರು ಹೇಳೋದಕ್ಕೂ ಮುಂಚೆ ನಮಗೇನೆ ಅರಿವಾಗಬೇಕಾಗತ್ತೆ. ಯಾಕಂದರೆ ನಮ್ಮ ಆತ್ಮಸಾಕ್ಷಿಗೋಸ್ಕರ ಆದರೂ ನಾವು ಬದುಕಬೇಕಾಗತ್ತೆ. ನನ್ನ ಸ್ವಲ್ಪ ಸಮಯನ ನನ್ನ ಮಗನ ಜೊತೆ ಕಳಿತೀನಿ. ಪ್ರಾಣಿಗಳು ತುಂಬ ಮೇಲು ಮನುಷ್ಯರಿಗಿನ ಅಂತ ಹೇಳ್ಬೋದು. ಯಾವುದೇ ರೀತಿಯ ನೋವು ಮಾಡಲ್ಲ. ನಾವು ಅವಕ್ಕೆ ನೋವು ಕೊಟ್ಟರು 5 ನಿಮಿಷಕ್ಕೆ ಮರ್ತು ಬಿಡ್ತೇವೆ. ಅಷ್ಟು ಮುಗ್ಧತೆ ಇರೋವಂಥದ್ದಂದರೆ ಪ್ರಾಣಿಗಳೆಲ್ಲ ಅಷ್ಟೇ. ನನ್ನ ಮಗ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಯಾವಾಗ್ಲೂ. ನಾನು ಹೇಳೋದೇನೆಂದರೆ, ಆಡ್ಕೋತಾನೆ ಇರಲಿ, ಅವ್ರು ಅಲ್ಲೇ ಇರ್ತಾರೆ.
ನಮ್ಮ ಒಂದೊಂದು ಹೆಜ್ಜೆನ ಒಳ್ಳೆ ರೀತಿಯಲ್ಲಿ ಮುಂದಿಡ್ತಾ ಹೆಜ್ಜೆ ಸಾಗಿಸ್ತಾ ಹೋಗೋಣ. ಅವರೇ ಹಿಂದೆ ತಿರುಗಿ ನೋಡಬೇಕಾಗತ್ತೆ, ನಾವೇನು ಮಾಡಿದ್ವಿ, ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾವಿಲ್ಲೇ ಇದ್ದೀವಿ, ಅವ್ರು ಎಲ್ಲಿದ್ದಾರೆ ಅಂತ ಆಗ ಯೋಚನೆ ಮಾಡ್ತಾರೆ. ಆ ರೀತಿ ಜೀವನನ ಸಾಗಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾ ನನ್ನ ಇವತ್ತಿನ ಈವ್ನಿಂಗ್ ಸ್ವಲ್ಪ ಸಮಯ ನನ್ನ ಮಗನ ಜೊತೆ ಆಟ ಆಡ್ತಾ ಇದ್ದೆ. ನೋಡಿ, ಪ್ರಾಣಿಗಳು ಎಷ್ಟು ಬುದ್ಧಿವಂತರು ಇರ್ತಾರೆ ಅಂತಂದರೆ ಇದನ್ನು ನೋಡೇ ತಿಳ್ಕೊಬೋದು. ನನ್ನ ಮಗನಿಗೆ ಹೈಫೈ ಕೇಳಿದ್ರೆ ಕೊಡ್ತಾನೆ, ಶೇಕಿಂಗ್ ಕೇಳಿದ್ರೆ ಕೊಡ್ತಾನೆ, ಕಿಸ್ ಕೇಳಿದ್ರೆ ಕೊಡ್ತಾನೆ, ಹಗ್ ಮಾಡು ಅಂದರೆ ಮಾಡ್ತಾನೆ. ಇಷ್ಟು ಎಲ್ಲ ಕಲ್ತಿದ್ದಾನೆ ಅವನು. ಖುಷಿಯಾಗತ್ತೆ. ನನಗೆ ಬೇಜಾರಂತ ಅನ್ನಿಸ್ತು ಅಂದರೆ, ಯಾರಾದರೂ ಏನಾದರೂ ಅಂದಿದ್ದಾರೆ ಅಂದರೆ ನನ್ನ ತಲೆಗೆ ಹಾಕ್ಕೊಳಕ್ಕೆ ಹೋಗಲ್ಲ. ಅದನ್ನು ನಿಮ್ಮ ವ್ಯಕ್ತಿತ್ವ ನೀವು ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟ್ ಆಗಿಬಿಡ್ತೀನಿ. ನಮ್ಮ ವ್ಯಕ್ತಿತ್ವದ ಜೊತೆ ನಾವು ಬದುಕೋಣ, ಬೇರೆಯವ್ರ ವ್ಯಕ್ತಿತ್ವ ನಮ್ಗೆ ಅವಶ್ಯಕತೆ ಇಲ್ಲ. ಇವತ್ತಿನ ಊಟಕ್ಕೆ ಅವರೆಕಾಯಿ ಸುಲಿದಿಟ್ಟಿದ್ನಲ್ವ, ಅದರಿಂದ ಮತ್ತು ಚಿಕ್ಕಟೆಕಾಯಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಮುಂಚೆನೇ, ಅದನ್ನು ತೊಗೊಂಡು ಬಸ್ಸಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಅವರೆಕಾಯಿ ಮತ್ತು ಚಿಕ್ಕಟೆಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅವರೆಕಾಳು ಸ್ವಲ್ಪ ಚೆನ್ನಾಗೇ ಇತ್ತು, ದಪ್ಪಗೆ, ಹಾಗಾಗಿ ಬೇಗ ಬಿಡಿಸೋದಕ್ಕಾಯಿತು. ಅವರೆಕಾಯಿ ಮತ್ತು ಚಿಕ್ಕಟೆಕಾಯಿನ ಕ್ಲೀನ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಒಂದು 3 ವಿಷಲ್ ಬರ್ಸ್ಬೇಕಾಗತ್ತೆ. ಇಲ್ಲಿ ನಮಗೆ ಅಂದರೆ ಸಾಂಬಾರು ಎಷ್ಟು ಬೇಕೋ ಅದಕ್ಕೆ ನೀರನ್ನು ತಗೊಳ್ಬೇಕಾಗತ್ತೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದರಿಂದ ಒಂದು 2ರಿಂದ 3 ವಿಷಲ್ ತೊಗೋತೀನಿ. ಹಸಿ ಕಾಳಾಗಿರೋದ್ರಿಂದ 2 ವಿಷಲೇ ಸಾಕಾಗತ್ತೆ. 2 ವಿಷಲ್ ತೊಗೊಂಡು ನಂತರ ನಾನಿಲ್ಲಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆ ಈ ಸಾಂಬಾರ್ ಜೊತೆ ನಾನಿಲ್ಲಿ ರೈಸು ಮಧ್ಯಾಹ್ನ ಮಾಡಿದ್ರಿಂದ ಅದೇ ಉಳ್ಕೊಂಡಿತ್ತು. ನಾನಿವತ್ತು ರೈಸ್ ಮಾಡ್ಕೋತಾ ಇಲ್ಲ, ಮುದ್ದೆ ಅಷ್ಟೇ ಮಾಡ್ಕೋತಿದ್ದೀನಿ. ಅದೇ ರೈಸ್ ಜೊತೆ ಮುದ್ದೆ ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಸಾಂಬಾರು ಪಲ್ಯಕ್ಕೆ ನಾವು ಸ್ವಲ್ಪ ಒಗ್ಗರು ಬರುತ್ತಲ್ವ ಚಿಕ್ಕಟೆಕಾಯಿ, ಹಾಗಾಗಿ ಕಡಲೆ ಬೀಜನ ಪುಡಿ ಮಾಡಿ ಹಾಕೋಬೇಕಾಗತ್ತೆ ಪಲ್ಯಕ್ಕೆ. ಹಾಗಾಗಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಅಂದರೆ ಸೀದೋಗೋ ಥರ ಎಲ್ಲ ಹುರಿಯೋ ಅವಶ್ಯಕತೆ ಇರಲ್ಲ. ಒಂದು ಲೈಟ್ ಬ್ರೌನ್ ಗೋಲ್ಡನ್ ಕಲರ್ ಥರ ಆಗೋಷ್ಟು ಹುರ್ಕೊಂಡ್ಬಿಟ್ರೆ ಸಾಕು. ಸಿಪ್ಪೆ ತಗೋದಿದ್ರೆ ತಕ್ಕೋಬೋದು, ನಾನು ಸಿಪ್ಪೆ ತೆಗಿಯಲ್ಲ, ಹಾಗೆ ಹಾಕ್ತೇನೆ. ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಸಾಂಬಾರಿಗೆ ಅಂದರೆ ಚಿಕ್ಕಟೆಕಾಯಿ ಸಾಂಬಾರಿಗೆ ಏನೇನು ಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ನಾನಿಲ್ಲಿ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 6ರಿಂದ 7 ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹುಣಸೆಹಣ್ಣು, ಹಾಗೆ ಜೀರಿಗೆ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಕೂಡ ಬೇಕಾಗತ್ತೆ. ಇಲ್ಲಿ ಹಸಿಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಇಷ್ಟನ್ನು ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕೆಲವೊಬ್ಬರು ಇದಕ್ಕೆ ಅಂದರೆ ಕಾಳು ಜೊತೆನೇ ಬದನೆಕಾಯಿ ಕೂಡ ಬೇಯಿಸ್ಕೊಂಡು ಹಾಕೋತಾರೆ, ಅಂದರೆ ಸಾಂಬಾರು ತಿಕ್ನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟು ಅಂದರೆ ನಾನು ಬದನೆಕಾಯಿ ಜಾಸ್ತಿ ತಿನ್ನಲ್ಲ, ಯಾಕಂದರೆ ಹೀಟ್ ಆಗುತ್ತೆ ಅನ್ನೋ ರೀಸನ್ಗಷ್ಟೇ. ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ನಂತರ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಈ ಟೈಮಲ್ಲಿ ಹಳ್ಳಿ ಕಡೆ ಸಿಗುವಂಥ ಪ್ರತಿಯೊಂದು ತರಕಾರಿನೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಹುರ್ಕೊಂಡು ನಂತರ ನಾನಿಲ್ಲಿ ಬೇಯಿಸ್ಕೊಂಡಿರೋ ಅಂಥ ಚಿಕ್ಕಟೆಕಾಯಿ ಮತ್ತು ಅವರೆಕಾಯಿನ ಸ್ವಲ್ಪ ಹಾಕ್ಕೊಂಡು ಅದನ್ನು ರುಬ್ಕೋತಾ ಇದ್ದೀನಿ, ನೀರು ಹಾಕ್ಕೊಂಡು. ಅದಕ್ಕೆ ರುಬ್ಕೋಬೇಕಾಗತ್ತೆ. ರುಬ್ಕೊಂಡು ನಂತರ ಇಲ್ಲಿ ನಾನಿಲ್ಲಿ ಕುಕ್ಕರಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಂಬಾರನ್ನ ಒಗ್ಗರಣೆ ಹಾಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕರಿಬೇವು ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇವತ್ತು ಕರಿಬೇವು ಖಾಲಿ ಆಗಿತ್ತು, ಆ ರೀಸನ್ಗೆ ನಾನು ಜಸ್ಟ್ ಸಾಸಿವೆ ಅಷ್ಟೇ ಹಾಕ್ಕೊಂಡು ಒಗ್ಗರಣೆ ತೊಗೊಂಡೆ. ನಾವು ರುಬ್ಬಿಟ್ಟಿದ್ವಂತಲ್ಲ ಆ ಮಸಾಲೆನ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಹದ ಬೇಕೋ ಅದಕ್ಕೆ ನಾವು ಕಾಳು ಬೇಯಿಸಿಟ್ಟಿದ್ವಲ್ಲ ನೀರು, ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡಿಕೊಂಡು ನೋಡಿ ಹದ ನೋಡಿ, ಹಾಗೆ ಉಪ್ಪು ಖಾರ ನೋಡಿಬಿಟ್ಟು 1-2 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ, ಸಾಂಬಾರು ರೆಡಿ ಆಗುತ್ತೆ. ಈ ಹಂತದಲ್ಲಿ ಉಪ್ಪು ಕಡಿಮೆ ಇದ್ದರೆ ನಾವು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ನಾನಿನ್ನು ಸೈಡಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದ ನಂತರ ನಾನಿಲ್ಲಿ ಬೇಯಿಸಿಟ್ಟಿದ್ವಲ್ಲ ಚಿಕ್ಕಟೆಕಾಯಿ ಮತ್ತು ಅವರೆಕಾಳು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಇದೊಂದು 2 ನಿಮಿಷ ಬಾಡಿಸ್ಬೇಕಾಗತ್ತೆ ಎಣ್ಣೆ ಜೊತೆ. ಇದು ಚೆನ್ನಾಗಿ ಬಾಡಿದ ನಂತರ ನಾನಿಲ್ಲಿ ಇದಕ್ಕೆ ತೆಂಗಿನ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ತೆಂಗಿನ ತುರಿನ ಹಾಕ್ಕೊಳ್ಳಲ್ಲ, ಅಂದರೆ ತೆಂಗಿನಕಾಯಿನ ತಿನ್ನಲ್ಲ, ಅಂಥವ್ರು ಎಳ್ಳು ಕೂಡ ಆ್ಯಡ್ ಮಾಡ್ಕೊಬೋದು, ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನು ಹುರಿದಿಟ್ಟಿದ್ನಂತಲ್ವ ಕಡಲೆ ಬೀಜ, ಆ ಪುಡಿನ ಸಮೇತ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಒಂದು 2 ನಿಮಿಷ ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಆ ಕಡಲೆ ಬೀಜ ಪುಡಿನ ಆ್ಯಡ್ ಮಾಡಿದ ನಂತರ ಒಂದು 2 ನಿಮಿಷ ಕೈ ಆಡಿಸ್ಬಿಟ್ಟು ಬಿಟ್ಟರೆ ಪಲ್ಯ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಹೇಳೋದಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನೋಷ್ಟು ಇಷ್ಟ ಆಗುತ್ತೆ. ಅದರಲ್ಲೂ ಹಸಿ ಕಾಳು ಸೀಸನಲ್ಲಂತೂ ಮಾಡೋ ಅಂಥ ಪಲ್ಯಗಳಂತೂ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಹಸಿ ಕಾಳು ಅಷ್ಟು ಟೇಸ್ಟನ್ನು ಕೊಡುತ್ತೆ ನಮಗೆ. ನೋಡಿ, ಪಲ್ಯ ರೆಡಿ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ನಾನು ಈ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಮುದ್ದೆಗೆ ನೀರು ಮಳ್ಳಿದ ನಂತರ ನಾನಿಲ್ಲಿ ಹಸಿಟ್ಟು ಹಾಕೋತಾ ಇದ್ದೀನಿ. ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ, ಅಂದರೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಹಸಿಟ್ಟು ಹಾಕೊತಾ ಇದ್ದೀನಿ. ರಾಗಿ ಹಿಟ್ಟನ್ನು ಹಾಕೊಂಡು ಆದ ನಂತರ ನಾನಿಲ್ಲಿ ಚೆನ್ನಾಗಿ ಅದನ್ನು ಬೇಯಿಸ್ಕೊತೀನಿ. ಮುದ್ದೆ ಅಂದರೆ ಹಿಟ್ಟು, ರಾಗಿ ಹಿಟ್ಟು ಬೆಂದಿಲ್ಲ ಅಂತಂದರೆ ಹೊಟ್ಟೆಗೆ ಸ್ವಲ್ಪ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಿಟ್ಟನ್ನು ಹಾಕ್ಕೊಂಡಿದ್ದ ನಂತರ ನಾವು ಚೆನ್ನಾಗಿ ಬೇಯಿಸಲೇಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಮುದ್ದೆನ ಈಗ ಕಟ್ಬೋದು. ನಾನಿಲ್ಲಿ 3 ಜನ ಇರೋದ್ರಿಂದ 3 ಮುದ್ದೆನ ಮಾಡ್ಕೊತಾ ಇದ್ದೀನಿ. ಆ ಟೈಮ್ಗೆ ಆದರೆ ನನ್ನ ಮಗ ಹೊಟ್ಟೆ ಹಶ್ವು ಅಂತ ಬಡ್ಕೊತಾ ಇದ್ದ. ಅವನಿಗೆ ಊಟಕ್ಕೆ ರೆಡಿ ಮಾಡಿ ಕೊಟ್ಟೆ. ಅದಾದ ನಂತರ ನಾವಿಲ್ಲಿ ನಮ್ಮ ಊಟನ ಎಂಜಾಯ್ ಮಾಡ್ತಾಯಿದ್ದೀನಿ. ಚಿಕ್ಕಟೆಕಾಯಿ ಪಲ್ಯ, ಹಾಗೆ ಚಿಕ್ಕಟೆಕಾಯಿ ಬಸ್ಸಾರು, ಹಾಗೆ ಮುದ್ದೆ, ರಾಗಿ ಮುದ್ದೆ. ತುಂಬ ಟೇಸ್ಟಿ ಹಾಗೆ ಹೆಲ್ದಿ ಕೂಡ. ಪ್ರತಿನಿತ್ಯ ಒಂದು ರಾಗಿ ಮುದ್ದೆ ಸೇವಿಸಿದ್ರೆ ಹಶ್ವು ಅನ್ನೋದಾಗಲ್ಲ, ಮತ್ತು ಸ್ಟ್ರಾಂಗಾಗಿರ್ತೀವಿ ನಾವು, ಯಾವುದಕ್ಕೂ ಹೆದರೋದಿಲ್ಲ. ಇಷ್ಟ ಆದಮೇಲೆ ನಾನು ಊಟ ಮುಗಿಸಿ ನಾನು ಮಧ್ಯಾಹ್ನ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸಿಟ್ಟಿದ್ದೆ ದೋಸೆ ಮಾಡೋದಕ್ಕೆ. ನಾಳೆ ಅಕ್ಕಿ ಮತ್ತು ಉದ್ದಿನಬೇಳೆನ ರುಬ್ಬಿ ದೋಸೆ ಹಿಟ್ಟನ್ನ ರುಬ್ಬಿದಾದ ನಂತರ ನಾನಲ್ಲಿ ಮುಚ್ಚಿಟ್ಬಿಟ್ಟು, ಅಷ್ಟರಲ್ಲಿ ಆಲ್ರೆಡಿ 10:30 ಆಗಿತ್ತು. ಇವತ್ತಿನ ನನ್ನ 10,000 ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಆಗಿದೆ, ನೋಡ್ಬೋದು. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕನ್ನಡತಿ ವ್ಲಾಗ್ಸ್ನ ಪ್ರೋತ್ಸಾಹಿಸಿ.